ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಾನು ಚುರುಮುರಿ ಚೂಡಾನ ಒಂದು ಡಿಫ್ರೆಂಟ್ ಮಸಾಲ ಹಾಕಿ ಮಾಡಿದ್ದೀನಿ. ಆ ಮಸಾಲ ಯಾವುದಂಥೇಳಿ ನೋಡ್ಕೊಳ್ಳೋಣ ಬನ್ನಿರಿ. ಆ ಮಸಾಲ ಯಾವುದಂತೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಈ ಚುರುಮುರಿ ಚೂಡಾನ ನೋಡ್ರಿ ಸಾಯಂಕಾಲ ಟೀ ಜೊತೆ ತಿಂದ್ರೆ ಮಸ್ತ್ ಟೇಸ್ಟಿಯಾಗಿರ್ತಾವೆ. ಮತ್ತು ಈ ಥರ ಮನೆಯೊಳಗೆ ಚುರುಮುರಿನ ಮಾಡಿಟ್ವಿ ಅಂತಂದ್ರೆ ಯಾವಾಗ ಬೇಕಾದರೂ ತಿನ್ಕೋಬೋದು. ಆ ಮಸಾಲ ಯಾವುದಂಥೇಳಿ ನೋಡ್ಕೊಂಡು ಬನ್ನಿರಿ. ಈಗ ನೋಡಿರಿ, ಮಿಕ್ಸಿ ಜಾರ್ಗೆ ಒಂದು ಸ್ಪೂನು ಧನಿಯಾ, ಒಂದು ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಸ್ಪೂನು ಅರಿಶಿನದ ಪುಡಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿನಿ. ಈಗ ನೋಡಿರಿ, ನಾನು ಒಂದು 10 ಲೀಟ್ರದ್ದು ಚುರುಮುರಿನ ತೊಗೊಂಡಿದ್ದೀನಿ ನಾನು ಇವತ್ತು. ಆ 10 ಲೀಟ್ರ್ ಚುರುಮುರಿಗೆ ಈ ಥರ ಇಷ್ಟು ಮಸಾಲ ಆದರೆ ಸಾಕು. ಈಗ ನೋಡಿರಿ, ಒಂದು 2 ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಚೆಂದಂಗೆ ಕಾದ್ಮೇಲೆ ಒಂದು ಸ್ಪೂನ್ದಷ್ಟು ಸಾಸಿವೆನ ಹಾಕ್ಕೊಂಡಿನಿ. ಜೀರಿಗೆ ಬೇಡ, ಯಾಕಂದರೆ ಮಿಕ್ಸಿ ಮಾಡ್ಕೊಳ್ಳೋವಾಗ ಹಾಕ್ಕೊಂಡಿದ್ವಲ್ಲ ನಾವು. ಸಾಸಿವೆ ಚಟಪಟ ಆದಮೇಲೆ ಶೇಂಗಾನ ಹಾಕ್ಕೋಬೇಕ್ರಿ. ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಮೇನ್ ಇದಕ್ಕೆ ಬೆಳ್ಳುಳ್ಳಿ ಫ್ಲೇವರನ್ನು ಟೇಸ್ಟಿಯಾಗಿ ಚುರುಮುರಿಗೆ ಬೆಳ್ಳುಳ್ಳಿ ಫ್ಲೇವರನ್ನು ಟೇಸ್ಟಿಯಾಗಿರುತ್ತೆ ರೀ. ಈಗ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಪುಟಾಣಿ ಹಾಕ್ಕೊಂಡೆ ರೀ ನಾನು. ಈ ಪುಟಾಣಿ ಲಾಸ್ಟಿಗೆ ಹಾಕ್ಕೋಬೇಕ್ರಿ, ಇಲ್ಲಾಂದ್ರೆ ಫಸ್ಟಿಗೆ ನಾವು ಪುಟಾಣಿ ಹಾಕ್ಕೊಂಡು ಬಂದರೆ ಎಣ್ಣೆ ಜಾಸ್ತಿ ಎಳ್ಕೊಂಡು ಬಿಡ್ತೈತಿ. ಅದಕ್ಕೆ ಪುಟಾಣಿ ಸ್ವಲ್ಪ ಲಾಸ್ಟಿಗೆ ಹಾಕೋರಿ, ಶೇಂಗಾ ಎಲ್ಲ ಫ್ರೈ ಆದಮೇಲೆ. ಈಗ ಕರಿಬೇವನ್ನ ಹಾಕ್ಕೊಂಡೀನಿ ರೀ. ಕರಿಬೇವನ್ನು ಚಂದಂಗೆ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಚಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡಿರಿ, ಖಾರ ಹಾಕೋ ಮುಂದಾಗ ಗ್ಯಾಸ್ ಫುಲ್ ಸಣ್ಣನೇ ಇಟ್ಕೊಡ್ರಿ, ಇಲ್ಲಾಂದ್ರೆ ಖಾರ ಕಪ್ಪಗಾಗ್ಬಿಡ್ತೈತಿ. ಗ್ಯಾಸ್ ಒಂದು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ. ಇದು ಖಾರ ಇಲ್ಲಾಂದ್ರೆ ಕಪ್ಪು ಕಲರ್ ಬಂದುಬಿಡ್ತೈತಿ. ಈಗ ಗ್ಯಾಸ್ ಆಫ್ ಮಾಡಿ ಚುರುಮುರಿನ ಹಾಕ್ಕೊಳ್ಳೋಣ್ರಿ. ಚುರುಮುರಿ ಏನಾದರೂ ಕ್ರಿಸ್ಪಿ ಇರಲಿಲ್ಲ ಅಂತಂದ್ರೆ ಸ್ವಲ್ಪ ಫ್ರೈ ಮಾಡಿಕೊಡ್ರಿ, ಇಲ್ಲಾಂದ್ರೆ ಚುರುಮುರಿ ಕ್ರಿಸ್ಪಿ ಇದ್ದು ಅಂದ್ರೆ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದೇ ಹಾಕಿ ಚೆಂದಂಗೆ ಕಲಿಸಿದ್ವಿ ಅಂತಂದ್ರೆ ಚುರುಮುರಿ ರೆಡಿ ಆಯ್ತು ನೋಡಿರಿ. ಈಗ ಅದೇನು ಮಸಾಲ ಮಾಡ್ಕೊಂಡಿದ್ವಲ್ರಿ, ಆ ಮಸಾಲನ ನೋಡಿರಿ ನಾನು ಲಾಸ್ಟಿಗೆ ಹಾಕ್ಕೊಂಡಿನಿ. ಯಾಕಂದರೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಅದ್ರ ಟೇಸ್ಟ್ ಬರೋಂಗಿಲ್ಲ. ಅದಕ್ಕೆ ನಾನು ಈ ಚುರುಮುರಿನ ಏನು ಕಲಿಸ್ತಿರ್ತೀವಲ್ರಿ ಗ್ಯಾಸ್ ಆಫ್ ಮಾಡಿ, ಅವಾಗ ಮೇಲೆ ಹಂಗೆ ಉದುರಿಸ್ಕೊಂಡಿನಿ. ಇವಾಗ ಹಾಕ್ಕೊಳ್ತೀವಲ್ರಿ ಅದ್ರ ಟೇಸ್ಟ್, ಈ ಧನಿಯಾದ್ದು ಆಮೇಲೆ ಜೀರಿಗೆದ್ದು ಟೇಸ್ಟ್ ಸೂಪರಾಗಿರುತ್ತೆ. ಅದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿ ತೆಳಗಿಳಿಸ್ಕೊಂಡು ಇದನ್ನು ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ ರೀ. ಈ ಮಾಮೂಲಿ ಚುರುಮುರಿ ಚೂಡ ಮಾಡೋದಕ್ಕಿಂತ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೋಡಿರಿ, ಒಂದು ಸರಿ ಟ್ರೈ ಮಾಡಿರಿ. ಇದು ಚುರುಮುರಿ ಎಲ್ಲ ಚೆಂದಂಗೆ ಕಲಿಸ್ಕೊಂಡು ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದ್ವಿ ಅಂತಂದ್ರೆ ಸೂಪರಾಗಿರುತ್ತೆ ರೀ. ನೋಡಿರಿ, ಒಂದು ಸರಿ ಟ್ರೈ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ, ಚುರುಮುರಿ ರೆಡಿ ಆಯಿತು. ತಿನ್ನೋಕ್ಕೆ ಮಾತ್ರ ಸೂಪರಾಗಿರ್ತಾವೆ. ಈ ಥರ ಮನೆಯಲ್ಲಿ ಮಾಡಿಡ್ರಿ. ನಮಸ್ಕಾರ, ನಾಳೆ ಸಿಗೋಣ.